ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 8 ಜೂನ್ 2026ರಿಂದ 14 ಜೂನ್ 2026 ವಾರ ಭವಿಷ್ಯ, ಸೋಮವಾರದಿಂದ ಭಾನುವಾರದವರೆಗೂ. ಈ ವಾರದಲ್ಲಿ ಚಂದ್ರ ಶತಭಿಷ ನಕ್ಷತ್ರದಿಂದ ಸಂಚಾರ ಆಗಿ ರೋಹಿಣಿ ನಕ್ಷತ್ರದವರೆಗೂ ಸಂಚಾರ ಆಗ್ತಾನೆ. ಪೂರ್ವಭಾದ್ರ, ಉತ್ತರ ಭಾದ್ರ, ರೇವತಿ, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಈ ವಾರದಲ್ಲಿ ಬಹಳ ವಿಶೇಷವಾಗಿ 8/6/2026 ಶುಕ್ರ ರಾಶಿ ಪರಿವರ್ತನೆ ಆಗ್ತಾನೆ. ಸೋಮವಾರದ ದಿನ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ. ಈ ಎಲ್ಲ ಗ್ರಹಗಳು ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಈ ವಾರ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ನೀವು ಲೈಕ್ ಅಂತ ಒತ್ತಿದಾಗ ಹೈಪ್ ಅಂತ ಏನಾದರೂ ಬಂದರೆ ಅದು ಒತ್ತಿ, ಆಗ ಪಾಯಿಂಟ್ಸ್ ಜಾಸ್ತಿಯಾಗಿ ತುಂಬ ಜನಕ್ಕೆ ವಿಡಿಯೋ ಅನ್ನೋದು ತಲುಪುತ್ತೆ. ಪ್ರಿಯ ವೀಕ್ಷಕರೇ, ಕೆಲವರು ಡೇಟ್ ಆಫ್ ಬರ್ತ್ ಇಲ್ಲದೆ ಇರುವಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೊಬೋದು, ಅಥವಾ ಫೇಸ್ ರೀಡಿಂಗ್ ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೊಬೋದು. ಈ ವಾರ ಚಂದ್ರ ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಶತಭಿಷ, ಪೂರ್ವಭಾದ್ರ, ಉತ್ತರ ಭಾದ್ರ, ರೇವತಿ, ಅಶ್ವಿನಿ, ಭರಣಿ, ಕೃತಿಕಾ ಮತ್ತು ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಈ ಎಲ್ಲ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಈ ವಾರದಲ್ಲಿ ಬಹಳ ವಿಶೇಷವಾಗಿ 11/6/2026 ಗುರುವಾರ ಏಕಾದಶಿ, 12/6/2026 ಮಹಾಪ್ರದೋಷ ಶುಕ್ರವಾರ ರಾತ್ರಿ ನೀವು ಮಹಾಪ್ರದೋಷದ ಪೂಜೆಯನ್ನ ಮಾಡ್ಬೋದು. ಶುಕ್ರವಾರ ರಾತ್ರಿ ಲಕ್ಷ್ಮೀ ಪೂಜೆ ಮಾಡಿ. ಯಾರಿಗಾದ್ರೂ ವಿವಾಹದ ದೋಷಗಳಿದ್ರೆ ಈ ಮಹಾಪ್ರದೋಷದ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ವಿವಾಹದಲ್ಲಿರುವಂತಹ ದೋಷಗಳು ಕಡಿಮೆ ಆಗುತ್ತೆ. ಈಗ ವಾರ ಭವಿಷ್ಯದಲ್ಲಿ ಮೇಷರಾಶಿಯಿಂದ ಮೀನರಾಶಿವರೆಗೂ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಹೋಗ್ತೀನಿ. ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಹಾಗಾದ್ರೆ ಮೇಷರಾಶಿಯವರಿಗೆ ಹೇಗಿದೆ ಯೋಗ ಫಲ ಅಂತ ನೋಡ್ತಾ ಹೋಗೋಣ. ಈಗ ನಿಮ್ಮ ಜನ್ಮ ರಾಶಿಯಲ್ಲಿ ಮಂಗಳ ಗ್ರಹ ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ ಆಗೋದ್ರಿಂದ ಮೇಷರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ವಿವಾಹ ಭಾಗ್ಯ ಉಂಟಾಗುತ್ತೆ. ಕುಟುಂಬದಲ್ಲಿ ವಿವಾಹ ಕಾರ್ಯಗಳಾಗ್ಬೋದು, ಅಥವಾ ನೀವೇ ಹೆಂಗಾಗಿದ್ರೆ ವಿವಾಹಗಳಿಗೆ ಯೋಚನೆ ಮಾಡ್ತಾ ಇದ್ರೆ ವಿವಾಹ ಕಾರ್ಯಗಳಾಗುವ ಸಾಧ್ಯತೆ. ಮದ್ಯ ವ್ಯಾಪಾರದಲ್ಲಿ ಲಾಭ, ದ್ರವ್ಯ ವ್ಯಾಪಾರದಿಂದ ಲಾಭ, ಪೆಟ್ರೋಲ್ ಡೀಸೆಲ್ ಆಯಿಲ್ ವ್ಯಾಪಾರದಲ್ಲಿ ಲಾಭ, ಸ್ನೇಹಿತರ ಭೇಟಿ ಉಂಟಾಗುತ್ತದೆ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಅನಾರೋಗ್ಯ, ಶೀಘ್ರ ಕೋಪ, ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಬರುವಂಥದ್ದು, ಅಧಿಕ ಖರ್ಚು ಉಂಟಾಗುವಂತಹ ಸಾಧ್ಯತೆ ಇದೆ. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಬಹಳ ಟೈಮ್ ಚೆನ್ನಾಗಿರುತ್ತೆ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಉನ್ನತವಾದ ಅಂತಸ್ತು ಪ್ರಾಪ್ತಿಯಾಗುತ್ತೆ, ಒಡವೆಗಳು ತಗೊಂತೀರಿ, ಕಾಣಿಕೆಗಳು ತಗೊಂತೀರಿ, ನಿಮಗೆ ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಇದೆ. ಈ ವಾರದಲ್ಲಿ ಒಟ್ಟು 5 ದಿನ ಶುಭ ಕಾಲ. ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ. ಬುಧವಾರ ಗುರುವಾರ ನೀವು ಮೇಷರಾಶಿ ಜಾತಕರು ಜಾಗ್ರತೆಯನ್ನ ವಹಿಸಿ. ಮೇಷರಾಶಿ ಜಾತಕರಿಗೆ ಜನ್ಮ ರಾಶಿಯಲ್ಲಿ ಮಂಗಳ ಗ್ರಹ ರಾಶ್ಯಾಧಿಪತಿಯಾಗಿ ಸಂಚಾರ ಆಗ್ತಾ ಇರೋದ್ರಿಂದ ಒಳ್ಳೆ ಫಲ ಕೊಟ್ಟರು ಕೂಡ ಕೋಪ, ದುಡುಕು, ಆಮೇಲೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಸಿಡುಕು ಇವನ್ನೆಲ್ಲ ಕಮ್ಮಿ ಮಾಡ್ಕೋಬೇಕು. ಹಾಗಾದ್ರೆ ಮೇಷರಾಶಿ ಜಾತಕರು ಈ ವಾರ ಏನು ಪರಿಹಾರ ಮಾಡ್ಕೋಬೇಕು ಅಂದ್ರೆ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸ್ಬೇಕು. ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ. ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲಿ ದೀಪದಿಂದ ಸುಬ್ರಹ್ಮಣ್ಯೇಶ್ವರನಿಗೆ ಆರತಿಯನ್ನ ಮಾಡಿ, ದೀಪ, ಎಣ್ಣೆ, ಬತ್ತಿ ಇಂಥದನ್ನ ಮಂದಿರಕ್ಕೆ ದಾನ ಮಾಡೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಗುರುಜಿ ಏನ್ ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 2ನೇ ರಾಶಿಗೆ ವೃಷಭ ರಾಶಿ.
ಹಾಗಾದ್ರೆ ವೃಷಭ ರಾಶಿ ಜಾತಕರ ಭವಿಷ್ಯ ಹೇಗಿದೆ, ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ನಿಮಗೆ ತಿಳಿಸ್ತೀನಿ. ವೃಷಭ ರಾಶಿ ಜಾತಕರಿಗೆ ನಿಮ್ಮ ಜನ್ಮ ರಾಶಿಯಲ್ಲಿ ವೃಷಭ ರಾಶಿ ಜಾತಕರಿಗೆ 8ರಿಂದ 14ನೇ ತಾರೀಕು ಸೂರ್ಯ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾನೆ. ಸೂರ್ಯ ನಿಮಗೆ ಚತುರ್ಥಾಧಿಪತಿ, ಶುಕ್ರ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ. ಶುಕ್ರ ತೃತೀಯ ಭಾವದಲ್ಲಿ ನಿಮ್ಮ ಜನ್ಮ ರಾಶಿಯಾಧಿಪತಿ ಸಂಚಾರ ಆಗೋದ್ರಿಂದ ನಿಮ್ಗೇನಾಗುತ್ತೆ, ನಿಮ್ಮ ಸಹೋದರಿ ಅಥವಾ ಚಿಕ್ಕ ಸಹೋದರ ಉತ್ತಮ ಬಾಂಧವ್ಯ ಉಂಟಾಗುತ್ತೆ. ನೆರೆಹೊರೆಯಲ್ಲಿ ಉತ್ತಮವಾದಂತಹ ಪ್ರೀತಿ ಉಂಟಾಗುತ್ತದೆ. ಮತ್ತೆ ಯಾರಲ್ಲಿ ಕಮ್ಯುನಿಕೇಶನ್ ಅಂತ ಇದೆ, ಆ ಕಮ್ಯುನಿಕೇಶನ್ ನಲ್ಲಿ ನಿಮ್ದು ಸಕ್ಸಸ್ ಆಗುತ್ತೆ. ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋರ್ಗೂ ಲಾಭ ಆಗುತ್ತೆ. ವೃಷಭ ರಾಶಿ ಜಾತಕರಿಗೆ ಈ ವಾರದ ಮೊದಲು 4 ದಿನ ಟೈಮ್ ತುಂಬಾ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 8, 9, 10, 11 4 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ವಸತೆ ಲಕ್ಷ್ಮಿ, ಧೈರ್ಯದಿಂದ ಮುನ್ನುಗ್ಗಿ ಮಹಾಲಕ್ಷ್ಮಿ ಧನಲಾಭ ನಿಮಗುಂಟಾಗುತ್ತೆ. ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಹುಕ್ಕುತ್ತೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಗೇನ್ ಬೇಕು, ಸಂತೋಷ ಪ್ರಾಪ್ತಿಯಾಗುತ್ತೆ. ಕೆಲಸದಲ್ಲಿ ಪ್ರಮೋಷನ್ ಬೇಕು, ಅಧಿಕಾರ ಬೇಕು, ಅದೆಲ್ಲ ನಿಮ್ಗೆ ಆಸಕ್ತಿ ಉಂಟಾಗುತ್ತೆ. ಯಾಕಂದ್ರೆ ಸೂರ್ಯ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಅಧಿಕಾರ ಪ್ರಾಪ್ತಿ, ವಿವಾಹ ಭಾಗ್ಯ ಉಂಟಾಗುತ್ತೆ. ಮದ್ಯ ವ್ಯಾಪಾರದಲ್ಲೂ ಲಾಭ, ದ್ರವ್ಯ ವ್ಯಾಪಾರದಲ್ಲೂ ಲಾಭ ಆಗುತ್ತೆ. ಎಲ್ಲಾ ಪ್ರಯತ್ನಗಳಲ್ಲೂ ನಿಮ್ಗೆ ಯಶಸ್ವಿ ಆಗ್ತೀರಾ ವೃಷಭ ರಾಶಿ ಜಾತಕರು. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ತಿರುಗಾಟ, ಅಧಿಕ ಖರ್ಚು ಉಂಟಾಗುವಂಥದ್ದು, ಗಾಯಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಾದ್ರೆ ವೃಷಭ ರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು? ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡಿ ಶಿವನಿಗೆ ಗಂಗಾಜಲದಿಂದ ಅಭಿಷೇಕವನ್ನ ಮಾಡಿ ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದೇಳುವಂತ ಅಭ್ಯಾಸ. ಈಗೇನಾಗ್ಬಿಟ್ಟಿದೆ, ಭಾನುವಾರ ರಜಾ, ಭಾನುವಾರನೇ ಫಸ್ಟ್ ಹೋರ ಯಾವುದು? ಸೂರ್ಯ ಹೋರ. ಉತ್ತಮವಾದ ಆರೋಗ್ಯ ಬೇಕು ಅಂತ ಎಲ್ಲಿ ಸಿಗುತ್ತೆ? ಯಾಕೆ ಸಿಗಲ್ಲ? ಭಾನುವಾರ ಇವತ್ತು ರಜಾ, ಅದಕ್ಕೆ ನಾನು 9 ಗಂಟೆವರೆಗೂ ಮಲಗ್ತೀನಿ, 10 ಗಂಟೆವರೆಗೂ ಮಲಗ್ತೀನಿ. ಅದೆಲ್ಲ ತಪ್ಪು. ಕರೆಕ್ಟಾಗಿ ಸೂರ್ಯೋದಯ ಸಮಯದಲ್ಲಿ ಪ್ರತಿದಿನ ಎದ್ದೇಳುವಂತಹ ಅಭ್ಯಾಸವನ್ನ ನೀವು ಮಾಡಬೇಕಾಗುತ್ತೆ. ಕೆಲಸ ಇದೆ, ನನ್ನ ಡ್ಯೂಟಿ ಮುಗಿಯೋದೇ ರಾತ್ರಿ ಡ್ಯೂಟಿ, ಆ ಥರ ಎಲ್ಲ ಏನೇ ಇದ್ರೂ ಕೂಡ ಸೂರ್ಯೋದಯ ಕಾಲದಲ್ಲಿ ನೀವು ಎದ್ದು ಸೂರ್ಯನಿಗೆ ಪ್ರಾರ್ಥನೆ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿಯಾಧಿಪತಿಯಾದಂತಹ ಬುಧ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ. ಬುಧ ಎಷ್ಟನೇ ಮನೆ ಅಧಿಪತಿ? ಚತುರ್ಥಾಧಿಪತಿ. ಜನ್ಮ ರಾಶಿಯಲ್ಲಿ ಸಂಚಾರ. ಭೂಮಿ ತಗೋಬೇಕು. ತಾಯಿಯ ವಿಚಾರದಲ್ಲಿ ಟೆನ್ಷನ್ ಅನ್ನ ಮಾಡ್ಕೋಬೇಡಿ. ಸಮಾಧಾನವಾಗಿ ಯೋಚನೆ ಮಾಡಿ, ನಾನು ಏನ್ ಮಾಡಿದ್ರೆ ಭೂಮಿಯನ್ನ ಖರೀದಿ ಮಾಡ್ಬೋದು. ಸ್ನೇಹಿತರನ್ನ ಮಾಡ್ಕೋಬೇಕಾದ್ರೂ ಬಹಳ ಹುಷಾರಾಗಿರ್ರಿ. ಸುಖ ಪ್ರಾಪ್ತಿ ಮಾಡ್ಕೋಬೇಕಾದ್ರೂ ಬಹಳ ಎಚ್ಚರಿಕೆಯನ್ನ ವಹಿಸಿ. ದ್ವಿತೀಯ ಭಾವದಲ್ಲಿ ಗುರು ಉಚ್ಚನಾಗಿದ್ದಾನೆ, ನಿಮಗೆ ಗುರುಬಲ ಇದೆ. ಅದ್ರ ಜೊತೆಗೆ ಮತ್ತೊಂದು ಶುಭ ಗ್ರಹನಾದಂಥ ಶುಕ್ರ ಕೂಡ ದ್ವಿತೀಯ ಭಾವದಲ್ಲಿರೋದ್ರಿಂದ ಹಣಕಾಸು ಅಭಿವೃದ್ಧಿ, ಕುಟುಂಬ ಅಭಿವೃದ್ಧಿ, ಒಳ್ಳೊಳ್ಳೆ ಬಟ್ಟೆಗಳ ಕೊಡುವಂತಹ ಯೋಗ, ಒಳ್ಳೊಳ್ಳೆ ವಾಹನಗಳಲ್ಲಿ ಓಡಾಡುವಂತಹ ಯೋಗ ನಿಮಗೆ ಉಂಟಾಗುತ್ತೆ. ಮಿಥುನ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಅಜೀರ್ಣ ಆಗುವಂಥದ್ದು, ಊಟ ಸಾತ್ವಿಕ ಊಟ, ಸ್ವಲ್ಪ ಕಡಿಮೆ ಊಟ ಮಾಡಬೇಕು. ಕೋಪ ಜಾಸ್ತಿ ಬರುವಂಥದ್ದು, ಆಪಾದನೆಗಳು ಬರುವ ಸಾಧ್ಯತೆ. ಆದರೆ ಈ ವಾರ 5 ದಿನ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ. ಉದ್ಯೋಗ ಪ್ರಾಪ್ತಿಯಾಗುತ್ತೆ, ಉದ್ಯೋಗದಲ್ಲಿ ಯಶಸ್ವಿ, ವ್ಯಾಪಾರದಲ್ಲಿ ಧನಲಾಭ ಆಗುತ್ತೆ, ಸ್ನೇಹಿತರ ಭೇಟಿ ಉಂಟಾಗುತ್ತೆ, ವಿವಾಹ ಭಾಗ್ಯ. ಅವಿವಾಹಿತರು ವಿವಾಹ ಆಗುವ ಮೊದಲು 2 ಜಾತಕಗಳನ್ನ ತೋರಿಸಿ ವಿವಾಹ ಆದರೆ ಉತ್ತಮ ಫಲ ಪ್ರಾಪ್ತಿಯಾಗುತ್ತೆ. ಸೆಕೆಂಡ್ ಆಫ್ ಯುವರ್ ಲೈಫ್. ಇಲ್ಲ ಅಂದರೆ
ವಧು ನಮ್ಮ ತಾಯಿ ತಂದೆ ಜೊತೆಗೆ ಹೊಂದ್ಕೊಂತಾರೋ ಇಲ್ವೋ, ಕೆಲವರು ಹೊಂದ್ಕೊಳ್ಳಲ್ಲ. ನಿಮ್ಮ ಜೊತೆಗೆ ಹೊಂದ್ಕೊಳ್ಳಲ್ಲ ಅಂದ್ರೆ ತಾಯಿ ತಂದೆ ಜೊತೆಗೆ ಎಲ್ಲಿ ಹೊಂದ್ಕೊಂತಾರೆ. ವರನ ಆಯುಷ್ಯು, ಆರೋಗ್ಯ, ಮಕ್ಕಳಾಗ್ತಾರ ಇಲ್ವಾ ಎಲ್ಲ ನೋಡಬೇಕು. ದ್ರವ್ಯ ವ್ಯಾಪಾರದಲ್ಲಿ ಲಾಭ, ಮಧ್ಯ ವ್ಯಾಪಾರದಲ್ಲಿ ಲಾಭ ಉಂಟಾಗುತ್ತೆ ಮಿಥುನ ರಾಶಿ ಜಾತಕರಿಗೆ. ಹಾಗಾದರೆ ಮಿಥುನ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅಂದಾಗ, ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಶಿವನಿಗೆ, ಸರ್ವಶಕ್ತಿವಂತ ಶಿವ, ಕಣ್ಣಿಗೆ ಕಾಣದೇ ಇರುವಂಥನು, ಆದ್ದರಿಂದ ಓಂ ಅವ್ಯಕ್ತಾಯ ನಮಃ ಅಂತೇಳಿ ಶಿವಪೂಜೆ ಮಾಡಿ, ಮಹಾವಿಷ್ಣುವನ್ನ ನಾರಾಯಣ, ಗೋವಿಂದ, ಬಾಲಾಜಿ, ಯಾವ ರೀತಿಯಾದರೂ ವಿಷ್ಣುವಿನ ರೂಪದಲ್ಲಿ ನೀವು ಮಹಾವಿಷ್ಣುವನ್ನ ಪೂಜೆ ಮಾಡೋದು ಕೂಡ ಈ ವಾರ ಬಹಳ ಇಂಪಾರ್ಟೆಂಟು. ಅಥವಾ ಶಂಕರ ನಾರಾಯಣ ದೇವಸ್ಥಾನಗಳಿದ್ರೆ ಶಿವ ಮತ್ತು ವಿಷ್ಣು ಇರುವಂಥ ದೇವಸ್ಥಾನಗಳು, ಅಂತಹ ದೇವಸ್ಥಾನಗಳಲ್ಲಿ ಹೋಗಿ ಪ್ರಾರ್ಥನೆ ಪೂಜೆಗಳು ಮಾಡೋದ್ರಿಂದನೂ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತೀನಿ. ಕರ್ಕಾಟಕ ರಾಶಿ ಜನ್ಮ ರಾಶಿಯಲ್ಲಿ ಜನ್ಮಗುರು ಅಷ್ಟು ಒಳ್ಳೆಯದಲ್ಲ, ಆದ್ರೂ ಗುರು ಉಚ್ಚನಾಗಿದ್ದಾನೆ. ಉಚ್ಚವಾಗಿರುವಂಥ ಗುರು ಶುಭ ಫಲ ಕೊಡಲ್ವೇ ಅಂದ್ರೆ ಜನ್ಮ ರಾಶಿಯಲ್ಲಿದ್ದಾಗ ಬಹಳ ಕೆಟ್ಟ ಫಲ ಸಿಗುತ್ತೆ. ಆದ್ರೆ ಅದನ್ನ ಕಡಿಮೆ ಮಾಡಕ್ಕೆ ನಿಮ್ಮ ಜನ್ಮ ರಾಶಿಯಲ್ಲಿ ಶುಕ್ರ ಸಂಚಾರ ಆಗ್ತಾ ಇದ್ದಾನೆ. ಶುಕ್ರ ಲಾಭಾಧಿಪತಿ ಕಟಕ ರಾಶಿಯವರಿಗೆ. ಕಟಕ, ಸಿಂಹ, ಕನ್ಯಾ, ತುಲ ಚತುರ್ಥಾಧಿಪತಿ. ನಿಮ್ಮ ಜನ್ಮ ರಾಶಿಯಲ್ಲಿ ಬಂದಾಗ ಭೂಮಿ, ಮನೆ ಇವೆಲ್ಲ ಖರೀದಿ ಮಾಡೋದಕ್ಕೆ ನಿಮ್ಮ ಆಲೋಚನೆಗಳು, ಲಾಭ ಹೆಂಗ್ ಮಾಡ್ಕೋಬೇಕು ಅಂದ್ರೆ ಸ್ತ್ರೀಯಿಂದ ಲಾಭ ಆಗುವಂತಹ ಸಾಧ್ಯತೆಗಳು. ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ನೀವು ವಿವಾಹ ಆಗಿದ್ದರೆ ಸಂಗಾತಿಯ ಜೊತೆ ವಿವಾದ, ಪುರುಷರಾಗಿದ್ದರೆ ಪತ್ನಿ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ, ಸ್ವಲ್ಪ ಕಷ್ಟಗಳನ್ನ ನೋಡ್ಬೇಕಾಗತ್ತೆ. ಅನಾವಶ್ಯಕ ಖರ್ಚು, ವ್ಯಾಪಾರಸ್ಥರು ಬಹಳ ಎಚ್ಚರ, ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆ, ಪ್ರಯಾಣಗಳಲ್ಲಿ ತೊಂದರೆಗಳಾಗುವ ಸಾಧ್ಯತೆ. ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ಎಲ್ಲ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತೀರಿ. ಬಹಳ ಗೌರವಗಳು ಪ್ರಾಪ್ತಿಯಾಗುತ್ತೆ. ಕಾಣಿಕೆಗಳು, ಗಿಫ್ಟ್ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕಟಕ ರಾಶಿ ಜಾತಕರು ಜಗದ್ಗುರು ಅಂತ ಹೆಸರಿಟ್ಕೊಂತಾರೆ, ಕೆಲವರು ಸದ್ಗುರು ಅಂತ ಹೆಸರಿಟ್ಕೊಂತಾರೆ, ಕೆಲವರು ಶಿವ ಅಂತ ಹೆಸರಿಟ್ಕೊಂತಾರೆ, ಕೆಲವರೆಲ್ಲ ನಾರಾಯಣ ಅಂತ ಹೆಸರಿಟ್ಕೊಂತಾರೆ. ಹೆಸರಿಟ್ಕೊಂಡ್ರೆಲ್ಲ ನಾರಾಯಣ ಆಗಲ್ಲ, ಸದ್ಗುರು ಅಂತ ಹೆಸರಿಟ್ಕೊಂಡಿರಲ್ಲ ಸದ್ಗುರು ಆಗಲ್ಲ. ನಿಜವಾದ ಜಗದ್ಗುರು ಆದಂತಹ ಶಿವನನ್ನ ಓಂ ಜಗದ್ಗುರುವೇ ನಮಃ ಅಂತೇಳಿ ಮಂತ್ರ ಜಪ ಮಾಡ್ತಾ ಶಿವಲಿಂಗಕ್ಕೆ ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕವನ್ನ ಮಾಡಿಸಿ ನಿಮಗೆ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತೀನಿ. ಸಿಂಹ ರಾಶಿ ಜನ್ಮ ರಾಶಿಯಲ್ಲಿ ಕೇತು, ನಿಮ್ಮ ಜನ್ಮ ರಾಶ್ಯಾಧಿಪತಿ ಅಂತಾದಂತಹ ಸೂರ್ಯ ದಶಮ ಭಾವದಲ್ಲಿದ್ದಾನೆ. ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ, ಗೌರವ, ಕಳೆದುಕೊಂಡಂತ ಅಧಿಕಾರ ಮತ್ತೆ ಮರುಪ್ರಾಪ್ತಿಯಾಗುವಂಥದ್ದು. ಕೇತು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಧ್ವಜಕೀರ್ತಿ ಯೋಗ ಉಂಟಾಗತ್ತೆ. ಸೂರ್ಯನ ಮನೆಯಲ್ಲಿ ಕೇತು. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ ರುಚಿಯಾದಂಥ ಆಹಾರ ಸೇವನೆ ಮಾಡ್ತೀರಿ. ತಾವು ಮಾಡ್ತಿರುವಂಥ ವೃತ್ತಿಯಲ್ಲಿ ಲಾಭ ಆಗುತ್ತೆ. ಸಂಗಾತಿಯಿಂದ ನಿಮಗೆ ಸಂತೋಷ ಆಗುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತೆ ಸೋಮವಾರ, ಮಂಗಳವಾರ. ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ
ಆಕಸ್ಮಿಕವಾಗಿ ವಿಪತ್ತುಗಳು ಬರುವ ಸಾಧ್ಯತೆಗಳು. ಪೈಲ್ಸ್ ರೋಗಸ್ಥರು ಸ್ವಲ್ಪ ಬಹಳ ಎಚ್ಚರ. ಹೆಚ್ಚು ಗ್ಯಾಸ್ಟ್ರಿಕ್ ಅನ್ನ ಮಾಡ್ಕೋಬೇಡಿ. ಆದಷ್ಟು ಕೋಲ್ಡ್ ಪದಾರ್ಥಗಳನ್ನು ಸೇವನೆ ಮಾಡಿ. ಊಟ ಆದಮೇಲೆ ಸ್ವಲ್ಪ ಮಜ್ಜಿಗೆ ಕುಡಿಯುವಂತಹ ಅಭ್ಯಾಸವನ್ನು ಮಾಡಿ. ಉದ್ವೇಗ ಉಂಟಾಗುವಂಥದ್ದು, ಪ್ರಯಾಣಗಳಲ್ಲಿ ತೊಂದರೆಗಳಾಗುವಂಥದ್ದು, ಈ ವಾರ 5 ದಿನ ನಿಮಗೆ ಸಿಂಹರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ. ಹಾಗಾದರೆ ಸಿಂಹರಾಶಿ ಜಾತಕರು ಏನು ಮಂತ್ರ ಜಪ ಮಾಡಬೇಕು ಅಂದಾಗ, ಶಿವ ಅಂದಾಗ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ ಅಂತ ಶಿವನನ್ನ ನಮ್ಮೆಲ್ಲ ಆತ್ಮಗಳ ತಂದೆ ಅಂತ ಕರಿತೀವಿ. ಆ ಆತ್ಮ ತಂದೆಯನ್ನ ಪರಮಾತ್ಮ ಅಂತೀವಿ. ಆ ಪರಮಾತ್ಮನನ್ನ ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನ್ನ ಜಪ ಮಾಡಿದಾಗ, ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿದಾಗ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಗುರುಜಿ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಈಗ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಬುಧ ನೋಡಿ ದಶಮ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ, ನಿಮ್ಮ ಜನ್ಮ ರಾಶಿಯಾಧಿಪತಿ. ಕೆಲಸದಲ್ಲಿ ಬದಲಾವಣೆ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ, ಉದ್ಯೋಗದಲ್ಲಿ ಲಾಭ ಉಂಟಾಗುವಂಥದ್ದು, ಸಪ್ತಮಾಧಿಪತಿಯಾದಂತಹ ಗುರು ಲಾಭ ಭಾವದಲ್ಲಿ ಯಾರನ್ನ ಪ್ರೀತಿಸ್ತಾ ಇದ್ದೀರೋ ಅವರಿಂದ ನಿಮಗೆ ಅನುಕೂಲಗಳು, ನಿಮ್ಮ ಸಂಗಾತಿಯಿಂದ ನಿಮಗೆ ಲಾಭ ಉಂಟಾಗುವಂಥದ್ದು. ವಿವಾಹ ಆಗಿರೋರಿಗೆ ಗುರುವಿನ ಜೊತೆ ಶುಕ್ರನೂ ಕೂಡ ಸಂಚಾರ ಆಗ್ತಾ ಇರೋದ್ರಿಂದ ಕನ್ಯಾ ರಾಶಿ ಜಾತಕರಿಗೆ ಶುಕ್ರ ಧನಾಧಿಪತಿ. ಧನ ಯಾರಿಂದ ನಿಮಗೆ ಪ್ರಾಪ್ತಿಯಾಗುತ್ತೆ? ನಿಮ್ಮ ಸಂಗಾತಿಯಿಂದ ನಿಮಗೆ ಧನ ಪ್ರಾಪ್ತಿ, ಕುಟುಂಬದಿಂದ ನಿಮಗೆ ಲಾಭ ಉಂಟಾಗುವ ಸಾಧ್ಯತೆಗಳು. ಕನ್ಯಾ ರಾಶಿಯವರಿಗೆ ಈ ವಾರ 4 ದಿನ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಶತ್ರುಗಳನ್ನ ಸೋಲಿಸ್ತೀರಿ. ನಿಮ್ಮ ವ್ಯಾಧಿಗಳು ನಿವಾರಣೆ ಆಗುತ್ತೆ, ಕಾಯಿಲೆಗಳು ವಾಸಿಯಾಗುತ್ತೆ, ಉಲ್ಲಾಸವಾಗಿರ್ತೀರಿ, ರುಚಿ ರುಚಿಯಾದಂಥ ಆಹಾರ ಪಾನೀಯಗಳನ್ನು ಸ್ವೀಕಾರ ಮಾಡ್ತೀರಿ. ನಿಮ್ಮ ಸಂಗಾತಿಯಿಂದ ನಿಮಗೆ ಸಂತೋಷ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 3 ದಿನ ಕೋಪ, ಶುಕ್ರವಾರ, ಶನಿವಾರ, ಭಾನುವಾರ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನು ನಾಶ ಮಾಡುತ್ತೆ. ಬಹಳ ಎಚ್ಚರ. ಅಪಮಾನ ಆಗುವಂಥದ್ದು, ಉದ್ವೇಗ ಹೆಚ್ಚಾಗುವಂಥದ್ದು, ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರಿಕೆಯನ್ನು ವಹಿಸಿ. ಕನ್ಯಾ ರಾಶಿ ಜಾತಕರು, ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತೀನಿ. ಕನ್ಯಾ ರಾಶಿ ಜಾತಕರು ಓಂ ರುದ್ರಾಯ ನಮಃ ಅಂತ ರುದ್ರನ ಮಂತ್ರ ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ತಾ ಹೋಗಿ. ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 7ನೇ ರಾಶಿ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಸಪ್ತಮಾಧಿಪತಿ ಸಪ್ತಮದಲ್ಲಿ, ಮಂಗಳ ನೇರವಾಗಿ ನಿಮ್ಮ ಜನ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಈ ವಾರದಲ್ಲಿ ಯಾರ ಟಾರ್ಗೆಟ್ ನಿಮ್ಮ ಮೇಲೆ ಇರುತ್ತೆ? ಪಾರ್ಟ್ನರ್ಶಿಪ್ ಅಲ್ಲಿದ್ರೆ ಪಾರ್ಟ್ನರ್ ನಿಮ್ಮನ್ನೇ ಅಬ್ಸರ್ವ್ ಮಾಡ್ತಿರ್ತಾರೆ. ವಿವಾಹ ಆಗಿದೆ ಗುರುಜಿ ಎಂದಾಗ ಪತಿ ನಿಮ್ಮನ್ನೇ ಗಮನಿಸ್ತಾ ಇರ್ತಾರೆ. ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿ ಗಮನಿಸ್ತಾ ಇರ್ತಾರೆ. ಪುರುಷ ಜಾತಕರಾಗಿದ್ದರೆ ಪತಿ ನಿಮ್ಮನ್ನೇ ಅಬ್ಸರ್ವ್ ಮಾಡ್ತಿರ್ತಾರೆ. ಅದು ಒಂಥರ ಇರಿಟೇಷನ್ ಆಗುವಂತಹ ಫಲ, ಕೋಪ ಬರುವಂತಹ ಸಾಧ್ಯತೆಗಳು. ಅದಕ್ಕೆ ಕೋಪ ಮಾಡ್ಕೋಬೇಡಿ. ಮಾತಾಡಬೇಕಾದ್ರೆ ಮಧುರವಾಗಿ ಮಾತಾಡಿ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನುವಂಥ ಗಾದೆ ಇದೆ. ಆಹಾರವನ್ನು ತುಂಬ ಖಾರವಾದಂಥ ಆಹಾರವನ್ನು ಸೇವನೆ ಮಾಡಬೇಡಿ. ಹಾಗಾದರೆ ತುಲಾ ರಾಶಿಯವರಿಗೆ ಈಗ ಗುರುಬಲ ಬೇರೆ ಇದೆ. ಗುರುಬಲ ಇಲ್ಲ, ಶುಕ್ರ ಬಲ ಇದೆ. ಶುಕ್ರ ದಶಮ ಭಾವಕ್ಕೆ ಸಂಚಾರ ಆಗ್ತಾನೆ. ತುಲಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ಹೆಸರು ಪಡಿಬೇಕು ಅಂದ್ರೆ ತೊಂದರೆಗಳು, ಖ್ಯಾತಿ ಫೇಮಸ್ ಆಗಬೇಕಂದ್ರೆ ತೊಂದರೆಗಳು,
ಅಪಮಾನಗಳು ಮತ್ತು ಅವಮಾನಗಳು ಉಂಟಾಗುತ್ತೆ. ಇನ್ನು ವಾರದ ಕೊನೆ 5 ದಿನ ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಹೆಸರುವಾಸಿಯಾಗ್ತೀರಿ, ಖ್ಯಾತಿಯನ್ನ ಪಡಿತೀರಿ, ಶಾಂತಿಯುತವಾದಂತಹ ಗೃಹ ಜೀವನವನ್ನು ನಡೆಸ್ತೀರಿ, ಹೊಸ ಸ್ನೇಹವನ್ನ ಪಡಿತೀರಿ, ಸಂಗಾತಿಯಿಂದ ಸಂತೋಷವನ್ನ ನೀವು ತುಲಾರಾಶಿ ಜಾತಕರು ಅನುಭವಿಸ್ತೀರಿ. ಹಾಗಾದ್ರೆ ತುಲಾರಾಶಿಯವರಿಗೆ ಈ ವಾರ 5 ದಿನ ಟೈಮ್ ಚೆನ್ನಾಗಿದೆ. ಹಾಗಾದ್ರೆ ತುಲಾರಾಶಿ ಜಾತಕರು ದೇವರ ದೇವ ಯಾರು? ಮಹಾದೇವ. ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತಾಭಿಷೇಕವನ್ನು ಮಾಡಿಸಿ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ವೃಶ್ಚಿಕ ರಾಶಿಯಾಧಿಪತಿಯಾದಂತಹ ಮಂಗಳ ಗ್ರಹ 6ನೇ ಮನೆಯಿಂದ ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ತನ್ನ ಶರೀರದ ರಕ್ತ ಕೆಡದಂಗೆ ನಿಮ್ಮ ಆರೋಗ್ಯವನ್ನು ನೀವು ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಟೈಮ್ ಚೆನ್ನಾಗಿಲ್ಲ. ಗ್ಯಾಸ್ಟ್ರಿಕ್ ಆಗ್ಬೋದು, ಎದೆಯಲ್ಲಿ ಏನಾದರೂ ಒಂದು ತೊಂದರೆಗಳಾಗ್ಬೋದು, ಏನೋ ಒಂಥರ ಭಯ ಉಂಟಾಗುವಂಥದ್ದು, ವಾಹನಗಳಿಂದ ತೊಂದರೆಗಳು ಉಂಟಾಗುವಂಥದ್ದು, ಬೇಸರ ಆಗುವಂಥದ್ದು ಅಥವಾ ಗ್ಯಾಸ್ಟ್ರಿಕ್ ಆಗುವಂಥದ್ದು, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆ ಇದೆ. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ನಿಮಗೆ ಶತ್ರುಗಳನ್ನು ನಿರ್ಮೂಲನೆ ಮಾಡ್ತೀರಿ. ಟೈಮ್ ಚೆನ್ನಾಗಿದೆ. ಗೃಹದಲ್ಲಿ ಶಾಂತಿಯ ವಾತಾವರಣ, ಹೊಸ ಸ್ನೇಹದಿಂದ ನಿಮಗೆ ಸಂತೋಷ. ಈ ಥರ ಈ ವಾರದ ಕೊನೆ 3 ದಿನ ಟೈಮು ಚೆನ್ನಾಗಿದೆ ವೃಶ್ಚಿಕ ರಾಶಿ ಜಾತಕರಿಗೆ. ವೃಶ್ಚಿಕ ರಾಶಿ ಜಾತಕರು ಈ ವಾರ ಓಂ ಸದ್ಗುರುವೇ ನಮಃ ಅನ್ನುವಂತಹ ಮಂತ್ರ, ಶಿವನ ಮಂತ್ರ ಜಪ ಮಾಡಿ ಶಿವನಿಗೆ ಗಂಗಾಜಲ ಅಭಿಷೇಕವನ್ನು ಮಾಡಿಸಿ ಬಿಲ್ವಪತ್ರೆಯಿಂದ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಹಾಗಾದರೆ ಧನಸ್ಸು ರಾಶಿಯವರ ಭವಿಷ್ಯ ಹೇಗಿದೆ ಈ ವಾರ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಧನಸ್ಸು ರಾಶಿಯವರಿಗೆ ಶುಕ್ರ 6ನೇ ಮನೆ ಅಧಿಪತಿ, ಲಾಭಾಧಿಪತಿಯಾಗಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತದ್ರಿಂದ ಸಡನ್ ಗೈನ್, ಸಡನ್ ಆಗಿ ಲಾಭ ಬರುವಂಥದ್ದು. ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಯಾವುದೋ ದುಡ್ಡು ನಿಂತೋಗಿರುತ್ತೆ, ಯಾರಿಗೋ ಸಾಲ ಕೊಟ್ಟಿರ್ತೀರಾ, ಮರ್ತ್ಬಿಟ್ಟಿರ್ತೀರಾ, ಅಥವಾ ಯಾರೋ ತಗೊಂಬಂದು ಸಡನ್ ಆಗಿ ಹಣ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಥವಾ ಸಂಗಾತಿಯ ಕುಟುಂಬದಿಂದ ನಿಮಗೆ ಲಾಭ ಆಗ್ಬೋದು. ನೀವು ಪುರುಷ ಜಾತಕರಾಗಿ ವಿವಾಹ ಆಗಿದ್ದರೆ ಪತ್ನಿಯ ಕುಟುಂಬದಿಂದ ಧನ ಲಾಭ ಬರ್ಬೋದು, ಅಥವಾ ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಕುಟುಂಬದಿಂದ ಧನ ಲಾಭ ಬರ್ಬೋದು, ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ರೆ ಅಲ್ಲಿಂದ ಧನ ಲಾಭ ಉಂಟಾಗುವ ಸಾಧ್ಯತೆ ಇದೆ. ಧನಸ್ಸು ರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ಬಹಳ ಉತ್ತಮವಾದಂತಹ ಫಲ, ಉತ್ತಮವಾದ ಕೀರ್ತಿ ಪ್ರಾಪ್ತಿಯಾಗುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತೆ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ. ಮತ್ತೆ ವಾರದ ಕೊನೆ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಏನೋ ಒಂಥರ ಭಯ, ಧನ ನಷ್ಟ ಉಂಟಾಗುವಂಥದ್ದು, ನಿಮ್ಮ ಪ್ರಯತ್ನಗಳಲ್ಲಿ ಸೋಲುಂಟಾಗುವಂಥದ್ದು, ವಾಹನಗಳಿಂದ ತೊಂದರೆಗಳಾಗುವಂಥದ್ದು ಅಥವಾ ಅಪಘಾತಗಳಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ವಾರದ ಕೊನೆ 5 ದಿನ ಬಹಳ ಎಚ್ಚರ. ಧನಸ್ಸು ರಾಶಿ ಜಾತಕರ ಭವಿಷ್ಯ. ಹಾಗಾದರೆ ಧನಸ್ಸು ರಾಶಿ ಜಾತಕರಿಗೆ ಏನು ಪರಿಹಾರವನ್ನ ನೀವು ಮಾಡಬೇಕು ಈ ವಾರ ಅಂದಾಗ, ಓಂ ಮಹಾದೇವಾಯ ನಮಃ, ದೇವ ಮಹಾದೇವನನ್ನ ಪ್ರಾರ್ಥನೆ ಮಾಡಬೇಕು. ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ನಿಮಗೆ ತಿಳಿಸ್ತೀನಿ.
ಮಕರ ರಾಶಿಗೆ ಶುಕ್ರ ಯೋಗಕಾರಕ. ನಿಮ್ಮ ಜನ್ಮ ರಾಶಿಗೆ ಸಪ್ತಮದಲ್ಲಿ ಶುಕ್ರ ಸಂಚಾರ ಆಗಬೇಕಾದ್ರೆ ನಿಮ್ಮ ಜೀವನದಲ್ಲಿ ಸ್ತ್ರೀ ಆಗಮನ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ವ್ಯಾಜ್ಯಗಳು, ವಾದ ವಿವಾದಗಳು, ಪ್ರಯತ್ನಗಳಲ್ಲಿ ಸೋಲುಂಟಾಗುವಂಥದ್ದು, ಕಣ್ಣುಗಳ ತೊಂದರೆಗಳುಂಟಾಗುವ ಸಾಧ್ಯತೆ ಇದೆ ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ಹೆಸರುವಾಸಿ ಆಗ್ತೀರಿ, ಧನಲಾಭ ಉಂಟಾಗುತ್ತೆ, ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ, ಜಯ ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ವಸ್ತ್ರಗಳನ್ನು ಪಡಿತೀರಿ, ಒಡವೆಗಳನ್ನು ಧರಿಸ್ತೀರಿ. ಮತ್ತೆ ವಾರದ ಕೊನೆ 3 ದಿನ ಮತ್ತೆ ಟೈಮ್ ಚೆನ್ನಾಗಿರಲ್ಲ. ಶುಕ್ರವಾರ ಶನಿವಾರ ಭಾನುವಾರ ನಿದ್ದೆ ಡಿಸ್ಟರ್ಬ್ ಆಗುವಂಥದ್ದು, ನಿದ್ರಾಭಂಗ, ಫೋನ್ ಸ್ವಿಚ್ ಆಫ್ ಆಗಿತ್ತು ಸೈಲೆಂಟಾಗಿ ಇಟ್ಕೊಂಡಿದ್ರು, ಯಾರೋ ಏನೋ ಒಂದು ಅಶುಭ ವಾರ್ತೆ ಹೇಳಿದಾಗ ನಿಮಗೇನಾಗುತ್ತೆ, ನಿದ್ದೆ ಹೊರಟೋಗುತ್ತೆ. ಕೆಲವ್ರಿಗೆ ಎಷ್ಟೊತ್ತಾದರೂ ನಿದ್ದೆ ಬರಲ್ಲ. ಧನ ನಷ್ಟ ಆಗುವಂಥದ್ದು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ, ಅಜೀರ್ಣ ಆಗುವ ಸಾಧ್ಯತೆ. ಅದಕ್ಕೆ ಈ ವಾರ 5 ದಿನ ಜಾಗ್ರತೆ. ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ. ಹಾಗಾದರೆ ಮಕರ ರಾಶಿ ಜಾತಕರು ಏನು ಮಂತ್ರ ಜಪ ಮಾಡಬೇಕು ಅಂದಾಗ ಭಗವಂತ ಕಣ್ಣು ಕಾಣಲ್ಲ, ಆದರೂ ಪರಮಾತ್ಮ ಇದಾನೆ ಅನ್ನೋದು ಅನುಭವ ಆಗುತ್ತೆ. ಅದಕ್ಕೆ ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನು ಕಾಯ್ತಾ ಇದ್ದೀರಾ ನಿಮ್ಮ ಜನ್ಮ ರಾಶಿ ಏಕಾದಶ ರಾಶಿ ಯಾವುದು? 11ನೇ ರಾಶಿ ಅಂದರೆ ಕುಂಭರಾಶಿ. ಯಾರ್ಯಾರು ಕುಂಭರಾಶಿ ಜಾತಕರಿದ್ದೀರಿ ನಿಮಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕುಂಭರಾಶಿ ಜಾತಕರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತೀನಿ. ಈಗ ನಿಮಗೆ ಗುರುಬಲ ಇಲ್ಲ, ನಿಮ್ಮ ಜನ್ಮ ರಾಶಿಯಲ್ಲಿ ರಾಹು ಇದ್ದಾನೆ, ಬೇಕಾದಷ್ಟು ನಿಮಗೆ ಮಾನಸಿಕವಾಗಿ ಒತ್ತಡಗಳು ಜಾಸ್ತಿ. ಶುಕ್ರ ಬೇರೆ 6ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಸ್ತ್ರೀಯಿಂದನೇ ತೊಂದರೆಗಳು ಅಥವಾ ಹಣಕಾಸಿನ ಸಮಸ್ಯೆಯನ್ನ ಅಥವಾ ಮನೆಯಲ್ಲಿ ಗೃಹ ಕಲಹವನ್ನ ನೀವು ನೋಡಬೇಕಾಗುವಂಥ ಪರಿಸ್ಥಿತಿ ಉಂಟಾಗುತ್ತೆ. ಈ ವಾರದಲ್ಲಿ ಸೋಮವಾರ ಮಂಗಳವಾರ ಟೈಮ್ ತುಂಬ ಚೆನ್ನಾಗಿದೆ. ಕುಂಭರಾಶಿ ಜಾತಕರು ವೈಭವದಿಂದ ಜೀವನ ಮಾಡ್ತೀರಿ, ಒಡವೆಗಳನ್ನು ಕೊಂಡ್ಕೊಂತೀರಿ, ಕಾಣಿಕೆಗಳು ಬರುತ್ತೆ, ಅನುಕೂಲಗಳಾಗುತ್ತೆ, ಭಾಗ್ಯೋದಯವಾಗುತ್ತದೆ ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ಏನಾದರೂ ಕಣ್ಣುಗಳ ತೊಂದರೆ ಉಂಟಾಗ್ಬೋದು. ಕಣ್ಣಲ್ಲಿ ಒಂದು ಕೂದಲು ಹೋದ್ರೂ ಕೂಡ ನೋವು ಸಹಿಸಕ್ಕಾಗಲ್ಲ. ಕುಟುಂಬದಲ್ಲಿ ದುಃಖ, ಧನನಷ್ಟ, ವ್ಯಾಜ್ಯಗಳು ಉಂಟಾಗುವ ಸಾಧ್ಯತೆ. ಇನ್ನು ವಾರದ ಕೊನೆ 3 ದಿನ ಟೈಮ್ ಚೆನ್ನಾಗಿರುತ್ತೆ. ಶುಕ್ರವಾರ ಶನಿವಾರ ಭಾನುವಾರ ನಿಮಗೆ ಹಠ ಧೈರ್ಯ ಹೆಚ್ಚಾಗುತ್ತೆ, ಹತ್ತಿರ ಪ್ರಯಾಣದಿಂದ ಲಾಭ ಆಗುತ್ತೆ, ಧನಲಾಭ ಆಗುತ್ತೆ, ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ. ಈ ವಾರ ಒಟ್ಟು 5 ದಿನ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಯಾರು ಕುಂಭರಾಶಿ ಜಾತಕರಿದ್ದೀರಿ, ಸಾಡೆ ಸಾತಿಯ ಕೊನೆ ಭಾಗದಲ್ಲಿದ್ದೀರಿ, ನೀವೆಲ್ಲ ಓಂ ಶಿವಾಯ ನಮಃ ಅಥವಾ ಓಂ ನಮಃ ಶಿವಾಯ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತಾ ಹೋಗಿ ನಿಮಗೆ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿಯವರಿಗೆ ವಾರ ಭವಿಷ್ಯ 8/6/2026ರಿಂದ 14/6/2026 ಮೀನರಾಶಿ ಭವಿಷ್ಯ. ಮೀನರಾಶಿಯವರಿಗೆ ಗುರುಬಲ ಆರಂಭ. ಈಗ ಪಂಚಮದಲ್ಲಿ ಶುಕ್ರ ಕೂಡ ಸಂಚಾರ ಆಗ್ತಾನೆ. ಈಗ ಯಾರಾದರೂ ಪ್ರೀತಿ ಪ್ರೇಮದಲ್ಲಿದ್ದರೆ ಒಳ್ಳೆಯ ನಿಮಗೆ ಗರ್ಲ್ ಫ್ರೆಂಡ್ ಸಿಗುವಂಥದ್ದು, ಪುರುಷ ಜಾತಕರಾಗಿದ್ದರೆ, ಅಥವಾ ಬಾಯ್ ಫ್ರೆಂಡ್ ಅನ್ನುವಂಥದ್ದು, ಸ್ನೇಹಿತರು, ಪ್ರೀತಿ ಪ್ರೇಮದಲ್ಲಿ ಸಫಲತೆ, ಮಕ್ಕಳಿಗೆ ಅಭಿವೃದ್ಧಿಯಾಗುವಂಥದ್ದು. ಎಲ್ಲೆಲ್ಲಿ ಹಣವನ್ನು ಹೂಡಿಕೆ ಮಾಡಿದಿರಿ ಅಲ್ಲೆಲ್ಲ ಹಣ ಬಹಳ ಹೆಚ್ಚಾಗಿ ಅಭಿವೃದ್ಧಿಯಾಗುವಂತಹ ಕಾಲ ಮೀನರಾಶಿಯವರಿಗೆ ಕಂಡು ಬರ್ತಾ ಇದೆ. ಹಾಗಾದರೆ ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ ಸೋಮವಾರ ಮಂಗಳವಾರ ತಾಯಿ ಜೊತೆ ಕಲಹ ಮಾಡ್ಕೋಬೇಡಿ, ತಾಯಿ ಸಂಬಂಧಿಕರ ಜೊತೆ ಕೂಡ ಕಲಹಗಳನ್ನು ಮಾಡ್ಕೋಬೇಡಿ, ಶೀಘ್ರ ಕೋಪವನ್ನ ಕಡಿಮೆ ಮಾಡ್ಕೊಳ್ಳಿ. ಶೀಘ್ರ ಕೋಪ ಬರುತ್ತೆ,
ಆಮೇಲೆ ಅಧಿಕ ಖರ್ಚುಂಟಾಗುತ್ತದೆ. ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ ವೈಭವವಾಗಿ ಜೀವನವನ್ನ ಮಾಡ್ತೀರಿ. ಒಡವೆಗಳನ್ನ ಕೊಂಡ್ಕೊಂತೀರಿ, ಕಾಣಿಕೆಗಳು ಸಿಗುತ್ತೆ, ಎಲ್ಲಾ ರೀತಿಯ ಸೌಕರ್ಯಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಮತ್ತೆ ವಾರದ ಕೊನೆ 3 ದಿನ ಗುರುವಾರ, ಶುಕ್ರವಾರ, ಶನಿವಾರ ಧನನಷ್ಟ, ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಉಂಟಾಗುವಂಥದ್ದು, ಪ್ರಯತ್ನಗಳಲ್ಲಿ ಸೋಲುಂಟಾಗುವಂಥದ್ದು. ಹೀಗೆ ಈ ವಾರದಲ್ಲಿ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ ಮೀನರಾಶಿ ಜಾತಕರು ಬಹಳ ಎಚ್ಚರಿಕೆಯನ್ನ ವಹಿಸಬೇಕು ಈ 5 ದಿನ. ಹಾಗಾದರೆ ಮೀನರಾಶಿ ಜಾತಕರು ಓಂ ಜಗದ್ಗುರುವೇ ನಮಃ ಅಂತೇಳಿ ಶಿವನ ಮಂತ್ರ ಜಪ ಮಾಡ್ತಾ ಶಿವನಿಗೆ ಗಂಗಾಜಲ ಮತ್ತು ಬಿಲ್ವಪತ್ರೆಯಿಂದ ಪೂಜೆ ಮಾಡ್ತಾ ಹೋಗಿ ನಿಮಗೆ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತೆ. ಇಲ್ಲ ನಿಮಗೆ ತುಂಬಾ ಕಷ್ಟ ಇದೆ, ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಿದೆ ಅಂದರೆ ರುದ್ರಾಭಿಷೇಕವನ್ನು ಮಾಡಿಸಿ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ. ಯಾರಿಗಾದ್ರೂ ಆಯುಷ್ಗೆ ತೊಂದರೆಗಳಾಗ್ತಾ ಇದ್ರೆ ಕಾಲರ ಕಾಲ ಮಹಾಕಾಲರನ್ನ ನೀವು ಪ್ರಾರ್ಥನೆ ಕೂಡ ಮಾಡ್ಬೋದು. ಪ್ರಿಯ ವೀಕ್ಷಕರೇ, ಮೇಷರಾಶಿಯಿಂದ ಮೀನರಾಶಿಯವರೆಗೂ ವಾರ ಭವಿಷ್ಯವನ್ನ ನಾನೀಗ ತಿಳಿಸಿದ್ದೀನಿ. ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ದು ಏನೇ ವಿಚಾರಗಳಿದ್ರು ಕೂಡ ಕಮೆಂಟ್ ಮಾಡಿ. ಲೈಕ್ ಮಾಡಿದ್ರೆ ಏನಾದ್ರು ಹೈಪ್ ಅಂತ ಬಂದರೆ ಹೈಪ್ ಮಾಡಿ, ಆಗ ಎಲ್ಲರಿಗೂ ಕೂಡ ವಿಡಿಯೋ ಜಾಸ್ತಿ ಜನಕ್ಕೆ ತಲುಪುತ್ತೆ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡ್ತಾ ಇರೋದ್ರಿಂದ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ. ಭಗವಂತ ನಿಮಗೆ ಸುಖ, ಶಾಂತಿ, ಸಮೃದ್ಧಿ ಎಲ್ಲ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.